ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿತ್ತು ಒಂದು ಫ್ರೈಡೇ ಮಾರ್ನಿಂಗ್. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನೋಡೋಕ್ಕೆ ಖುಷಿ ಒಂಥರ. ನೋಡಿದ್ರಲ್ವಾ, ಮಾರ್ಕೆಟೆಲ್ಲ ಓಡಾಡಿ ನಮಗೆ ಬೇಕಾಗಿದ್ದನ್ನು ನಾನು ನಾಳೆ ಅಂದರೆ ಸ್ಯಾಟರ್ಡೇಗೆ ನನಗೆ ನಮ್ಮನೆಯದ್ದು ದೇವ್ರದ್ದು ಪೌರ್ಣಮಿ ಪೂಜೆ ಇದೆ. ಸೊ ಆದ ಕಾರಣ ನಾನು ಹೂ ಪರ್ಚೇಸ್ ಮಾಡಬೇಕಾಗಿತ್ತು. ಬ್ಯಾಂಗ್ಳೂರು ಟು ಅರಸೀಕೆರೆ ಜರ್ನಿ ಮಾಡ್ತಿದ್ವಲ್ಲ, ಹೇಗಿದ್ರು ತುಮಕೂರಲ್ಲಿ ಹೂ ಚೆನ್ನಾಗಿರುತ್ತೆ ಅಂತ ಹೇಳಿ ಹೂ ತೊಗೊಳ್ಳೋಣ ಅಂತ ನಿಲ್ಲಿಸಿ ಪರ್ಚೇಸಿಂಗ್ ಎಲ್ಲ ಮುಗಿದ ಮೇಲೆ ಗೊತ್ತಲ್ಲ, ಆಲ್ರೆಡಿ 4 ಗಂಟೆ ಆಗಿದೆ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇನ್ನೂ. ಅದೇನಂತ ಗೊತ್ತಿಲ್ಲ, ಜರ್ನಿ ಕೂಡ ತುಂಬ ಸಾಗ್ತಾ ಇರಲಿಲ್ಲ, ಲೇಟ್ ಅನಿಸ್ತಾ ಇತ್ತು. ಸೊ ನಿಯರ್ ನಿಯರ್ KB ಕ್ರಾಸ್ ಹತ್ರ ನಾವು ಈ ಒಂದು ಹೋಟೆಲ್ ನೋಡಿ ಸ್ಟಾಪ್ ಮಾಡಿದ್ವಿ. ಊಟ ಅಂತೂ ಸಕ್ಕತ್ತಾಗಿತ್ತು, ಪ್ಯೂರ್ ವೆಜ್. ನೀವು ಯಾರಾದರೂ ಹೊಟ್ಟೆ ಹಸು ಅಂತ ಹೇಳಿ ಜರ್ನಿಲಿದ್ದರೆ ಹೇಗಿದೆ ಊಟ, KB ಕ್ರಾಸ್ ಈ ಹೋಟೆಲ್ನ ಮಸ್ಟ್ ವಿಸಿಟ್ ಮಾಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದು ಮನೆಗೆ ರೀಚ್ ಆದಾಗ ಆಲ್ರೆಡಿ 7 ಆಗೋಗಿತ್ತು. ನಾವೇನು ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಸ್ವಲ್ಪ ಐಟಮ್ಸ್ಗಳು ಅಡುಗೆಗೆ ಆಗಲಿ ಪ್ರತಿಯೊಂದಕ್ಕೂ ನಮ್ಮ ಅಪ್ಪಾಜಿ ತಗೊಂಡು ರೆಡಿಯಾಗಿ ನಮಗೋಸ್ಕರ ಅಂತಲೇ ಅರಸೀಕೆರೆಯಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಐಟಮ್ನೆಲ್ಲ ಇಸ್ಕೊಂಡು ಕಾರಿಗೆ ಹಾಕ್ಕೊಂಡು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 7 ಆಗೋಗಿತ್ತು. ಸೊ ಯಾವುದು ಬೇರೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕೇಳಿಸ್ತಿರ್ಬೋದು ಎಷ್ಟು ಗುಡುಗ್ತಿದೆ ಅಂತ. ಬೆಳಿಗ್ಗೆನೇ ಆರ್ಭಟ ಅಂತೂ ತುಂಬ ಜೋರಾಗಿದೆ, ಬಟ್ ಮಳೆ ಅಂತೂ ಬರಲಿಲ್ಲ. ಹಾಗೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾನು ಊರ ಕಡೆ ಹೊರಟೆ. ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಏನೇನು ರೆಡಿ ಮಾಡ್ಕೊಳ್ಬೇಕು ಎಲ್ಲದನ್ನು ಮಾಡಿಕೊಡೋದಕ್ಕೆ ನಾನು ಹೊರಟೆ. ಅಮ್ಮ ಬರೋದು ಸ್ವಲ್ಪ ಲೇಟೇ. ಇನ್ನೊಂದು ದೇವಸ್ಥಾನ ಇದೆ ಅನ್ನೋದು ಗೊತ್ತಿರಲಿಲ್ಲ ಇಲ್ಲಿಯಮ್ಮ. ಆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅದು ಬರೋದು. ಸೊ ನಾನು ದೇವಸ್ಥಾನದ ಹತ್ರ ಬಂದಿದ್ದೆ. ಹೆಣ್ಮಕ್ಳನ್ನ ರೆಡಿ ಮಾಡೋದು ಆ್ಯಂಡ್ ಅವ್ರು ರೆಡಿಯಾಗಿ ಖುಷಿಯಾಗಿ ಓಡಾಡೋದನ್ನು ನಾವು ನೋಡೋದೇ ಒಂದು ಚೆಂದ ಪೇರೆಂಟ್ಸ್ಗಳಿಗೆ. ಅದನ್ನೇ ನಾನು ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ವಿಡಿಯೋ
ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿದೆ. ಸೊ ಅರಿಬರಿಯಲ್ಲಿ ಎಲ್ಲದನ್ನು ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೀವಿ. ಗಂಗೆ ತೊಗೊಂಡು ಬರಬೇಕಿತ್ತಲ್ವ, ಸೊ ಮುಗಿಸ್ಕೊಳ್ತಾ ಇದ್ದೀವಿ. ಪೂಜೆ ಶುರು ಆಗಬೇಕು, ಇನ್ನೇನು ಅಲಂಕಾರ ಆಗಬೇಕು, ಅಭಿಷೇಕ ಆಗಬೇಕು, ತುಂಬ ಕೆಲಸ ಇದೆ. ಆ್ಯಂಡ್ ಎಲ್ಲ ಕೆಲಸವನ್ನು ಮುಗಿಸಿ ಗಂಗೆ ತರೋದನ್ನು ನಡೀತಾ ಇದೆ. ಗಂಗೆ ತೊಗೊಂಡು ಬಂದಮೇಲೆ ಒಳಗಡೆ ಹೋಗಿ ನಾವು ಏನು ಅಭಿಷೇಕ ಮಾಡೋದಿದೆ, ನಾವು ಯಾರು ಪೂಜೆ ಮಾಡಿಸ್ತಿದ್ದೀವಿ ಅವರು 16 ವಿಧವಾದಂಥದ್ದು ಗಂಧ ಪುಷ್ಪ ಎಲ್ಲ ಏನು ಹೇಳ್ತೀವಿ, ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲದರಿಂದ ಅಭಿಷೇಕ ಮಾಡಿ 16 ಥರದ್ದು ಮಾಡ್ತೀವಿ ನಾವು. ಸೊ ಅದನ್ನು ಎಲ್ಲ ಮಾಡಿ ಮುಗಿಸ್ಕೊಂಡು ಮುಂದುವರಿಬೇಕು. ಬೆಳಿಗ್ಗೆ ಇದ್ದಿದ್ದು ವೆದರು ಈಗ ಇದ್ದಿದ್ದಿದ್ರೆ ಎಷ್ಟು ನೆಮ್ಮದಿ ಇರ್ತಿದ್ವಿ ನಾವೆಲ್ಲರೂ ದೇವಸ್ಥಾನದ ಹತ್ರ. ಬಟ್ ಆ ವೆದರ್ ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ತುಂಬ ಅಂದರೆ ತುಂಬ ಬಿಸಿಲು, ಶೆಕೆ ಎಲ್ಲದೂ ಶುರು ಆಗೋಯಿತು. ಸೊ ಜನಗಳು ಕೂಡ ಯಾರೂ ಇನ್ನೂ ಅಷ್ಟು ಬಂದಿರಲಿಲ್ಲ. ನಮ್ಮೂರಲ್ಲಿ ತುಂಬ ಎಲ್ಲರೂ ಬರೋದೇ ಟೈಮ್ ಲೇಟಾಗಿ, ಮಹಾಮಂಗಳಾರತಿ ಟೈಮ್ಗೆ ಎಲ್ಲರೂ ಬರ್ತಾರೆ. ಸೊ ನಮ್ಮ ಪೂಜೆಲೂ ಹಾಗೆ ಆಗ್ತಾಯಿದೆ. ನನ್ನ ಅಕ್ಕಂದ್ರು ಬರ್ತೀನಿ ಅಂತ ಹೇಳಿದರು, ಕೈ ಕೊಟ್ಟಿದ್ದರು. ಸಾರಿ ಪಾಪ ಕೈ ಕೊಟ್ಟಿರಲಿಲ್ಲ, ಬಂದಿದ್ದರು. ಬಂದು ಮತ್ತೆ ಏನೋ ಕೆಲಸ ಬಂತು ಅಂತ ಹೇಳಿ ರಿಟರ್ನ್ ಹೋಗಬೇಕಾಯ್ತು ಅವರು. ಸೊ ಮಕ್ಕಳನ್ನ ಮತ್ತು ನಮ್ಮ ಅತ್ತೆಯವ್ರನ್ನ ಇಲ್ಲೇ ಬಿಟ್ಟು ಹೋಗಿದ್ರು. ಅವರು ಎಲ್ಲರೂ ಇದ್ದಾರೆ. ಪೂಜೆ ಮುಗಿಸ್ಕೊಳ್ತಾ ಇದ್ದೀವಿ. ಒಳಗಡೆ ಹೋದ್ಮೇಲೆ ಏನೇನಾಗುತ್ತೆ ನೀವೇ ನೋಡ್ತಾ ಬನ್ನಿ. ದೇವರನ್ನ ಒಳಗಡೆ ಕರ್ಕೊಂಡು ಬಂದು ಗದ್ದಿಗೆ ಮಾಡ್ತಾಯಿದ್ದಾರೆ. ಇದಾದ ನಂತರ ಮುಡಿಸಿರೋ ಹೂವನ್ನೆಲ್ಲ ತೆಗೆದು ನಂತರ ದೇವರಿಗೆ ಅಭಿಷೇಕವನ್ನು ಮಾಡಿ ಅಲಂಕಾರ ಮಾಡೋದು ಬಾಕಿ ಇದೆ. ಅಭಿಷೇಕ ಮಾಡೋದು ನಮ್ಮ ಯಜಮಾನ್ರೆ. ನಾನು ಆ ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಬ್ಯುಸಿ ಇದ್ದೆ, ನಮ್ಮದೇ ಪೂಜೆ ಆದ್ದರಿಂದ. ಸೊ ಏನಾಗುತ್ತೆ ನೀವು ನೋಡ್ತಾ ಬನ್ನಿ. ಮಾಡಿಲ್ಲ ಅಲ್ಲೇ ಇಲ್ಲ ಬೇರೆ ಪಕ್ಕ ದಬಾಕ್ ಮಾಡವ
ಇದಾಗಿತ್ತು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇಯ ಬ್ಲಾಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.